ಪ್ರಿಪ್ರೇಷನ್ ಹೆಂಗಾಗ್ತಿದೆ ಅಂತ ನೋಡ್ಕೊಂಬಂದ್ರು ಅಥವಾ ಅಪ್ಡೇಟ್ ಯಾರು ತಗೊಂಡಿರ್ತಾರೆ. ಜನ ಕಲ್ಯಾಣ ಅಂತ ಹೇಳಿ ಹೆಸರು ಕೊಟ್ಟಿದ್ದೀರಿ, ಜನರ ಕಲ್ಯಾಣಕ್ಕೋಸ್ಕರನೇ ಸಮಾವೇಶ ಆಗುತ್ತಾ ಅನ್ನೋದನ್ನ ಮುಂದೆ ಪ್ರಶ್ನೆ ಕೇಳ್ತೀನಿ. ಬಟ್ ನನಗಿರೋ ಮೇಜರ್ ಡೌಟು, ಇಬ್ಬರು ನಾಯಕರು ಒಟ್ಟಿಗೆ ನಿಂತು ಜನ ಕಲ್ಯಾಣ ಮಾಡ್ತಾರಾ ಅನ್ನೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಈಗ ಮಾಡ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ನಿಂತೇ ಇಲ್ಲಿವ್ರಿಗೆ ಜನ ಕಲ್ಯಾಣ ಮಾಡ್ತಾ ಇರೋದು, ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು ಇಬ್ರು ಒಟ್ಟಿಗೆ ನಿಂತೇ ಮಾಡ್ತಾ ಇರ್ತಕ್ಕಂಥದ್ದು. ಅವರಲ್ಲಿ ಯಾವತ್ತೂ ಕೂಡ ಕೆಲವರು ಮಾತಾಡಬಹುದು, ಅವರಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸಗಳಿದೆ, ಆ ಥರ ಯಾವುದು ಕಿಂಚಿತ್ತೂ ವ್ಯತ್ಯಾಸಗಳಿಲ್ಲ. ನೀವು ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ನೋಡಿಕೊಂಡ್ರೆ BJPನಲ್ಲಿ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ, ಮುಂಚಿನ ಮುಖ್ಯಮಂತ್ರಿ ಮತ್ತು ಅವಾಗಿನ ರಾಜ್ಯಾಧ್ಯಕ್ಷ, ನಮ್ಮ ಮುಖ್ಯಮಂತ್ರಿ ಅವಾಗ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ರಾಜ್ಯಾಧ್ಯಕ್ಷ ಯಾವತ್ತೂ ಕೂಡ ಅತಿ ಹೆಚ್ಚಾಗಿ ಒಟ್ಟೊಟ್ಟಿಗೆ ಸಭೆಗಳ ಸಮಾರಂಭಗಳಲ್ಲಿ ಭಾಗಿಯಾಗೋದು, ಪತ್ರಿಕಾಗೋಷ್ಠಿಗಳನ್ನ ಮಾಡುವಂಥದ್ದು ಇವರಿಬ್ಬರು ನಾಯಕರು ಮಾತ್ರ. ಅವರ ಬೆಂಬಲಿಗರು ಏನು ಬೇಕಾದರೂ ಯಾರು ಬೇಕಾದ್ರೂ ಹೇಳ್ಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕೆಲವರು ಏನಾದ್ರು ಮಾತಾಡಬಹುದು, ಅಥವಾ ಮಾಧ್ಯಮಗಳು ಏನಾದ್ರು ವಿಶ್ಲೇಷಣೆ ಮಾಡಬಹುದು, BJP ನಾಯಕರು ಏನಾದ್ರು ಹೇಳ್ಬೋದು. ಇಲ್ಲಿವರೆಗೂ 18-20 ತಿಂಗಳು ರಾಷ್ಟ್ರೀಯ ಮಾಧ್ಯಮಕ್ಕೆ ಚರ್ಚೆ ಶುರುವಾಗಿದ್ದು ಅಲ್ಲಿಂದ. ಏನಂದ್ರೆ ನೋಡಿ, ಹೈಕಮಾಂಡು ಅವ್ರಿಗೇನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಅಲ್ಲ ಈ ಸರ್ಕಾರದಲ್ಲಿ 5 ವರ್ಷದಲ್ಲಿ ಏನೋ ಬದಲಾವಣೆಗಳಾಗ್ತವೆ ಅಂತ ಅರ್ಥ ಅಲ್ಲ. ಹೈಕಮಾಂಡ್ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಮುಂದೆ ಅವಕಾಶಗಳಿದ್ದಾವೆ, ಇದು ಸಂಘಟನೆಯನ್ನು ಮಾಡ್ತಿದ್ದಾರೆ. ಅವರು ಮತ್ತು ಸಿದ್ದರಾಮಯ್ಯ ಸಂಘಟನೆಯ ಬಲವಾಗಿ 136 ಸೀಟ್ ಆಗಿತ್ತು, 138 ಆಗಿದೆ. ಸೊ ಅಭೂತಪೂರ್ವವಾದ ಜನಬೆಂಬಲ ರಾಜ್ಯದಲ್ಲಿದೆ. ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಯೋಜನೆಗಳ ಮುಖಾಂತರ. ಸೊ ಹಂಗಾಗಿ ಜನರಿಗೆ ಒಂದು ಸ್ವಾಭಿಮಾನ ಹೆಚ್ಚಿಗೆ ಆಗಿದೆ, ಸ್ವಾವಲಂಬನೆ ಹೆಚ್ಚಿಗೆ ಆಗಿದೆ, ಆತ್ಮಗೌರವ ಹೆಚ್ಚಿಗೆ ಆಗಿದೆ. ಆ ನಿಟ್ಟಿನಲ್ಲಿ ಜನ ಕಲ್ಯಾಣದ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರಾಗಲಿ ಈ ಥರ ಭಾಗ ಆಗಿದೆ, ಈ ಥರ ಒಪ್ಪಂದ ಆಗಿದೆ ಅಂತ ಎಲ್ಲೂ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಅಂದ್ರೆ ಈಗ ಏನಿದು ಫಾರ್ಮುಲಾ ಹೇಳ್ತಾ ಇರಲ್ಲ, ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರೇ, ನಾವು ಬೇರೆ ಮಾಧ್ಯಮದಲ್ಲಿ ಪ್ರಸಾರ ಆಗಿರೋದ್ರಿಂದ ಆ ಬೈಟ್ ನಾವಿಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಅದು ನಮ್ಮ ಮಾಧ್ಯಮದ ರೂಲ್ಸ್. ಹಾಗಾದ್ರೆ ನೀವು ಕೇಳಿಸ್ಕೊಂಡಿರ್ತೀರಿ, ಈ ಅಗ್ರಿಮೆಂಟ್ ಅನ್ನೋ ಪದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳೋದಂದ್ರೆ, ಹೈಕಮಾಂಡು ನನಗೆ ನನ್ನ ಮೇಲೆ ಭರವಸೆ ಇಟ್ಟು ಅವಕಾಶ ಕೊಟ್ಟಿದ್ದೆ, ನನಗೆ ಒಂದು ಅವರೇನೋ ಒಂದು ಭರವಸೆ ಕೊಟ್ಟಿರ್ಬೋದು, ಇನ್ನು ಮುಂದಕ್ಕೆ ಏನು ಅವಕಾಶಗಳ ಭರವಸೆ ಕೊಟ್ಟಿರ್ಬೋದು. ಆದರೆ ಈ ಸರ್ಕಾರದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಯಾವುದು ಸತ್ಯಾಂಶ ಅಲ್ಲ. ಮಾನ್ಯ ಸಿದ್ದರಾಮಯ್ಯವರು ಇವತ್ತೇನಿದ್ರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ, ಅದೇ ಸತ್ಯ. ಮಾನ್ಯ ಡಿ ಕೆ ಶಿವಕುಮಾರ್ ಅದೇ ಹೇಳಿದ್ದಾರೆ, ಸಿದ್ದರಾಮಯ್ಯವರು ಹೇಳಿದ್ರೆ ಮುಗಿತು, ಅದೇ ಸತ್ಯ ಅಂತ. ಹೈಕಮಾಂಡ್ ಆಗಲಿ ಅಥವಾ ಯಾರಾದರೂ ಆಗಲಿ ಈ ಥರ ಏನು ಬದಲಾವಣೆ ಆಗುತ್ತೆ 50-50 ಆ ಥರ ಆಗಿದೆ, ಚರ್ಚೆ ಆಗಿದೆ, ಆ ಥರದ್ದು ಎಲ್ಲೂ ಯಾರೂ ಕೂಡ ಹೇಳಿಲ್ಲ, ಮಾಧ್ಯಮದಲ್ಲಿ ಬಹಿರಂಗವಾಗೂ ಹೇಳಿಲ್ಲ, ನಮಗೂ ಕೂಡ ಪಕ್ಷದಲ್ಲೂ ಕೂಡ ಆ ಥರ ಯಾವ ಚರ್ಚೆನೂ ಇಲ್ಲ. ನಾಳೆ ಕಾರ್ಯಕ್ರಮ ಇಬ್ರು ಒಟ್ಟಾಗಿ ಸೇರಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ, ಅದು ಪಕ್ಷದ ಕಾರ್ಯಕ್ರಮ, ವಿವಿಧ ಸಂಘಟನೆಗಳು ಅದಕ್ಕೆ ಜೊತೆಗೆ ಸೇರ್ಕೊಂಡು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಅದು ಅಷ್ಟೇ. ಆಯ್ತು, ಆ ಪ್ರಿಪ್ರೇಷನ್ ಹೆಂಗಾಗ್ತಿದೆ ಅಂತ ನೋಡ್ಕೊಂಬಂದ್ರು ಅಥವಾ ಅಪ್ಡೇಟ್ ಯಾರು ತಗೊಂಡಿರ್ತಾರೆ. ಜನ ಕಲ್ಯಾಣ ಅಂತ ಹೇಳಿ ಹೆಸರು ಕೊಟ್ಟಿದ್ದೀರಿ, ಜನರ ಕಲ್ಯಾಣಕ್ಕೋಸ್ಕರನೇ ಸಮಾವೇಶ ಆಗುತ್ತಾ ಅನ್ನೋದನ್ನ ಮುಂದೆ ಪ್ರಶ್ನೆ ಕೇಳ್ತೀನಿ. ಬಟ್ ನನಗಿರೋ ಮೇಜರ್ ಡೌಟು, ಇಬ್ಬರು ನಾಯಕರು ಒಟ್ಟಿಗೆ ನಿಂತು ಜನ ಕಲ್ಯಾಣ ಮಾಡ್ತಾರಾ ಅನ್ನೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಈಗ ಮಾಡ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ನಿಂತೇ ಇಲ್ಲಿವ್ರಿಗೆ ಜನ ಕಲ್ಯಾಣ ಮಾಡ್ತಾ ಇರೋದು, ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು ಇಬ್ರು ಒಟ್ಟಿಗೆ ನಿಂತೇ ಮಾಡ್ತಾ ಇರ್ತಕ್ಕಂಥದ್ದು. ಅವರಲ್ಲಿ ಯಾವತ್ತೂ ಕೂಡ ಕೆಲವರು ಮಾತಾಡಬಹುದು, ಅವರಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸಗಳಿದೆ, ಆ ಥರ ಯಾವುದು ಕಿಂಚಿತ್ತೂ ವ್ಯತ್ಯಾಸಗಳಿಲ್ಲ. ನೀವು ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ನೋಡಿಕೊಂಡ್ರೆ BJPನಲ್ಲಿ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ, ಮುಂಚಿನ ಮುಖ್ಯಮಂತ್ರಿ ಮತ್ತು ಅವಾಗಿನ ರಾಜ್ಯಾಧ್ಯಕ್ಷ, ನಮ್ಮ ಮುಖ್ಯಮಂತ್ರಿ ಅವಾಗ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ರಾಜ್ಯಾಧ್ಯಕ್ಷ ಯಾವತ್ತೂ ಕೂಡ ಅತಿ ಹೆಚ್ಚಾಗಿ ಒಟ್ಟೊಟ್ಟಿಗೆ ಸಭೆಗಳ ಸಮಾರಂಭಗಳಲ್ಲಿ ಭಾಗಿಯಾಗೋದು, ಪತ್ರಿಕಾಗೋಷ್ಠಿಗಳನ್ನ ಮಾಡುವಂಥದ್ದು ಇವರಿಬ್ಬರು ನಾಯಕರು ಮಾತ್ರ. ಅವರ ಬೆಂಬಲಿಗರು ಏನು ಬೇಕಾದರೂ ಯಾರು ಬೇಕಾದ್ರೂ ಹೇಳ್ಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕೆಲವರು ಏನಾದ್ರು ಮಾತಾಡಬಹುದು, ಅಥವಾ ಮಾಧ್ಯಮಗಳು ಏನಾದ್ರು ವಿಶ್ಲೇಷಣೆ ಮಾಡಬಹುದು, BJP ನಾಯಕರು ಏನಾದ್ರು ಹೇಳ್ಬೋದು. ಇಲ್ಲಿವರೆಗೂ 18-20 ತಿಂಗಳು ರಾಷ್ಟ್ರೀಯ ಮಾಧ್ಯಮಕ್ಕೆ ಚರ್ಚೆ ಶುರುವಾಗಿದ್ದು ಅಲ್ಲಿಂದ. ಏನಂದ್ರೆ ನೋಡಿ, ಹೈಕಮಾಂಡು ಅವ್ರಿಗೇನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಅಲ್ಲ ಈ ಸರ್ಕಾರದಲ್ಲಿ 5 ವರ್ಷದಲ್ಲಿ ಏನೋ ಬದಲಾವಣೆಗಳಾಗ್ತವೆ ಅಂತ ಅರ್ಥ ಅಲ್ಲ. ಹೈಕಮಾಂಡ್ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಅಂದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಮುಂದೆ ಅವಕಾಶಗಳಿದ್ದಾವೆ, ಇದು ಸಂಘಟನೆಯನ್ನು ಮಾಡ್ತಿದ್ದಾರೆ. ಅವರು ಮತ್ತು ಸಿದ್ದರಾಮಯ್ಯ ಸಂಘಟನೆಯ ಬಲವಾಗಿ 136 ಸೀಟ್ ಆಗಿತ್ತು, 138 ಆಗಿದೆ. ಸೊ ಅಭೂತಪೂರ್ವವಾದ ಜನಬೆಂಬಲ ರಾಜ್ಯದಲ್ಲಿದೆ. ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಯೋಜನೆಗಳ ಮುಖಾಂತರ. ಸೊ ಹಂಗಾಗಿ ಜನರಿಗೆ ಒಂದು ಸ್ವಾಭಿಮಾನ ಹೆಚ್ಚಿಗೆ ಆಗಿದೆ, ಸ್ವಾವಲಂಬನೆ ಹೆಚ್ಚಿಗೆ ಆಗಿದೆ, ಆತ್ಮಗೌರವ ಹೆಚ್ಚಿಗೆ ಆಗಿದೆ. ಆ ನಿಟ್ಟಿನಲ್ಲಿ ಜನ ಕಲ್ಯಾಣದ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಿ ಮಾನ್ಯ ಸಿದ್ದರಾಮಯ್ಯನವರಾಗಲಿ ಈ ಥರ ಭಾಗ ಆಗಿದೆ, ಈ ಥರ ಒಪ್ಪಂದ ಆಗಿದೆ ಅಂತ ಎಲ್ಲೂ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ.
ಅಂದ್ರೆ ಈಗ ಏನಿದು ಫಾರ್ಮುಲಾ ಹೇಳ್ತಾ ಇರಲ್ಲ 50-50. ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರೇ ನಾವು ಬೇರೆ ಮಾಧ್ಯಮದಲ್ಲಿ ಪ್ರಸಾರ ಆಗಿರೋದ್ರಿಂದ ಆ ಬೈಟನ್ನ ನಾವಿಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಅದು ನಮ್ಮ ಮಾಧ್ಯಮದ ರೂಲ್ಸ್. ಹಾಗಾಗಿ ಅದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಈ ಅಗ್ರಿಮೆಂಟ್ ಅನ್ನೋ ಪದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳೋದಂದ್ರೆ ಹೈಕಮಾಂಡ್ ನನಗೆ ನನ್ನ ಮೇಲೆ ಭರವಸೆ ಇಟ್ಟು ಅವಕಾಶ ಕೊಟ್ಟಿದ್ದೆ, ನನಗೆ ಅವರೇನೋ ಒಂದು ಭರವಸೆ ಕೊಟ್ಟಿರ್ಬೋದು, ಇನ್ನು ಮುಂದಕ್ಕೆ ಅವಕಾಶಗಳ ಭರವಸೆ ಕೊಟ್ಟಿರ್ಬೋದು, ಆದರೆ ಈ ಸರ್ಕಾರದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಯಾವುದು ಸತ್ಯಾಂಶ ಅಲ್ಲ. ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಏನಿದ್ದಾರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ, ಅದೇ ಸತ್ಯ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅದೇ ಹೇಳಿದ್ದಾರೆ, ಸಿದ್ದರಾಮಯ್ಯವರು ಹೇಳಿದ್ರೆ ಮುಗಿತು ಅದೇ ಸತ್ಯ ಅಂತ. ಹೈಕಮಾಂಡ್ ಆಗಲಿ ಅಥವಾ ಯಾರಾದರೂ ಆಗಲಿ ಈ ಥರ ಏನು ಬದಲಾವಣೆ ಆಗುತ್ತೆ 50-50 ಆ ಥರ ಆಗಿದೆ, ಚರ್ಚೆ ಆಗಿದೆ, ಆ ಥರದ್ದು ಎಲ್ಲೂ ಯಾರೂ ಕೂಡ ಹೇಳಿಲ್ಲ, ಮಾಧ್ಯಮದಲ್ಲಿ ಬಹಿರಂಗವಾಗೂ ಹೇಳಿಲ್ಲ, ನಮಗೂ ಕೂಡ ಪಕ್ಷದಲ್ಲೂ ಕೂಡ ಆ ಥರ ಯಾವ ಚರ್ಚೆನೂ ಇಲ್ಲ. ನಾಳೆ ಕಾರ್ಯಕ್ರಮ ಇಬ್ಬರು ಒಟ್ಟಾಗಿ ಸೇರಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ, ಅದು ಪಕ್ಷದ ಕಾರ್ಯಕ್ರಮ, ವಿವಿಧ ಸಂಘಟನೆಗಳು ಅದಕ್ಕೆ ಜೊತೆಗೆ ಸೇರ್ಕೊಂಡು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಅದು ಅಷ್ಟೇ. ಆಯ್ತು, ಆ ಪ್ರಿಪರೇಷನ್ ಹೆಂಗಾಗ್ತಿದೆ ಅಂತ ನೋಡ್ಕೊಂಡ್ಬಂದ್ರು ಅಥವಾ ಅಪ್ಡೇಟ್ ಯಾರು ತಗೊಂಡಿರ್ತಾರೆ. ಜನ ಕಲ್ಯಾಣ ಅಂತ ಹೇಳಿ ಹೆಸರು ಕೊಟ್ಟಿದ್ದೀರಿ, ಜನರ ಕಲ್ಯಾಣಕ್ಕೋಸ್ಕರನೇ ಸಮಾವೇಶ ಆಗುತ್ತಾ ಅನ್ನೋದನ್ನ ಮುಂದೆ ಪ್ರಶ್ನೆ ಕೇಳ್ತೀನಿ. ಬಟ್ ನನಗಿರೋ ಮೇಜರ್ ಡೌಟು, ಇಬ್ಬರು ನಾಯಕರು ಒಟ್ಟಿಗೆ ನಿಂತು ಜನ ಕಲ್ಯಾಣ ಮಾಡ್ತಾರಾ ಅನ್ನೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಈಗ ಮಾಡ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ನಿಂತೇ ಇಲ್ಲಿವ್ರಿಗೆ ಜನ ಕಲ್ಯಾಣ ಮಾಡ್ತಾ ಇರೋದು, ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು, ಇಬ್ರು ಒಟ್ಟಿಗೆ ನಿಂತೇ ಮಾಡ್ತಾ ಇರ್ತಕ್ಕಂಥದ್ದು. ಅವರಲ್ಲಿ ಯಾವತ್ತೂ ಕೂಡ ಕೆಲವರು ಮಾತಾಡಬಹುದು, ಅವರಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸಗಳಿದೆ, ಆ ಥರ ಯಾವುದು ಕಿಂಚಿತ್ತೂ ವ್ಯತ್ಯಾಸಗಳಿಲ್ಲ. ನೀವು ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ನೋಡಿಕೊಂಡ್ರೆ, ಬಿ ಜೆ ಪಿನಲ್ಲಿ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ, ಮುಂಚಿನ ಮುಖ್ಯಮಂತ್ರಿ ಮತ್ತು ಅವಾಗಿನ ರಾಜ್ಯಾಧ್ಯಕ್ಷ, ನಮ್ಮ ಮುಖ್ಯಮಂತ್ರಿ ಅವಾಗ ನಮ್ಮ ವಿರೋಧ ಪಕ್ಷದ ನಾಯಕ ನಮ್ಮ ರಾಜ್ಯಾಧ್ಯಕ್ಷ, ಯಾವತ್ತೂ ಕೂಡ ಅತಿ ಹೆಚ್ಚಾಗಿ ಒಟ್ಟೊಟ್ಟಿಗೆ ಸಭೆಗಳ ಸಮಾರಂಭಗಳಲ್ಲಿ ಭಾಗಿಯಾಗೋದು, ಪತ್ರಿಕಾಗೋಷ್ಠಿಗಳನ್ನ ಮಾಡುವಂಥದ್ದು ಇವರಿಬ್ಬರು ನಾಯಕರು ಮಾತ್ರ. ಅವರ ಬೆಂಬಲಿಗರು ಏನು ಬೇಕಾದರೂ ಯಾರು ಬೇಕಾದ್ರೂ ಹೇಳ್ಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಕೆಲವರು ಏನಾದ್ರು ಮಾತಾಡಬಹುದು, ಅಥವಾ ಮಾಧ್ಯಮಗಳು ಏನಾದ್ರು ವಿಶ್ಲೇಷಣೆ ಮಾಡಬಹುದು, ಬಿಜೆಪಿ ನಾಯಕರು ಏನಾದ್ರು ಹೇಳ್ಬಹುದು. ಇಲ್ಲಿವರೆಗೂ 18-20 ತಿಂಗಳು ರಾಷ್ಟ್ರೀಯ ಮಾಧ್ಯಮಕ್ಕೆ ಚರ್ಚೆ ಶುರುವಾಗಿದ್ದು ಅಲ್ಲಿಂದ. ಏನಂದ್ರೆ ನೋಡಿ, ಹೈಕಮಾಂಡು ಅವ್ರಿಗೇನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಅಲ್ಲ ಈ ಸರ್ಕಾರದಲ್ಲಿ 5 ವರ್ಷದಲ್ಲಿ ಏನೋ ಬದಲಾವಣೆಗಳಾಗ್ತವೆ ಅಂತ ಅರ್ಥ ಅಲ್ಲ. ಹೈಕಮಾಂಡ್ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಮುಂದೆ ಅವಕಾಶಗಳಿದ್ದಾವೆ, ಇದು ಸಂಘಟನೆಯನ್ನು ಮಾಡ್ತಿದ್ದಾರೆ. ಅವರು ಮತ್ತು ಸಿದ್ದರಾಮಯ್ಯ ಸಂಘಟನೆಯ ಬಲವಾಗಿ 136 ಸೀಟ್ ಆಗಿತ್ತು, 138 ಆಗಿದೆ. ಸೊ ಅಭೂತಪೂರ್ವವಾದ ಜನಬೆಂಬಲ ರಾಜ್ಯದಲ್ಲಿದೆ. ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳ ಮುಖಾಂತರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಟ್ಟಿದ್ದಾರೆ ಈ ಯೋಜನೆಗಳ ಮುಖಾಂತರ. ಸೊ ಹಂಗಾಗಿ ಜನರಿಗೆ ಒಂದು ಸ್ವಾಭಿಮಾನ ಹೆಚ್ಚಿಗೆ ಆಗಿದೆ, ಸ್ವಾವಲಂಬನೆ ಹೆಚ್ಚಿಗೆ ಆಗಿದೆ, ಆತ್ಮಗೌರವ ಹೆಚ್ಚಿಗೆ ಆಗಿದೆ. ಆ ನಿಟ್ಟಿನಲ್ಲಿ ಜನ ಕಲ್ಯಾಣದ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ಮಾನ್ಯ ಡಿ ಕೆ ಶಿವಕುಮಾರ್ ಆಗಲಿ, ಮಾನ್ಯ ಸಿದ್ದರಾಮಯ್ಯನವರಾಗಲಿ ಈ ಥರ ಭಾಗ ಆಗಿದೆ, ಈ ಥರ ಒಪ್ಪಂದ ಆಗಿದೆ ಅಂತ ಎಲ್ಲೂ ಬಹಿರಂಗವಾಗಿ ಎಲ್ಲೂ ಹೇಳಿಲ್ಲ. ಅಂದ್ರೆ ಈಗ ಏನಿದು ಫಾರ್ಮುಲಾ ಹೇಳ್ತಾ ಇರಲ್ಲ, ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರೇ ನಾವು ಬೇರೆ ಮಾಧ್ಯಮದಲ್ಲಿ ಪ್ರಸಾರ ಆಗಿರೋದ್ರಿಂದ ಆ ಬೈಟನ್ನ ನಾವಿಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಅದು ನಮ್ಮ ಮಾಧ್ಯಮದ ರೂಲ್ಸ್. ಹಾಗಾಗಿ ಅದನ್ನ ನೀವು ಕೇಳಿಸ್ಕೊಂಡಿರ್ತೀರಿ. ಈ ಅಗ್ರಿಮೆಂಟ್ ಅನ್ನೋ ಪದ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದ್ದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳೋದಂದ್ರೆ, ಹೈಕಮಾಂಡ್ ನನ್ನ ಮೇಲೆ ಭರವಸೆ ಇಟ್ಟು ಅವಕಾಶ ಕೊಟ್ಟಿದ್ದೆ, ನನಗೆ ಅವರೇನೋ ಒಂದು ಭರವಸೆ ಕೊಟ್ಟಿರ್ಬೋದು, ಇನ್ನು ಮುಂದಕ್ಕೆ ಅವಕಾಶಗಳ ಭರವಸೆ ಕೊಟ್ಟಿರ್ಬೋದು, ಆದರೆ ಈ ಸರ್ಕಾರದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋದು ಯಾವುದು ಸತ್ಯಾಂಶ ಅಲ್ಲ. ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಏನಿದ್ದಾರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ, ಅದೇ ಸತ್ಯ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅದೇ ಹೇಳಿದ್ದಾರೆ, ಸಿದ್ದರಾಮಯ್ಯವರು ಹೇಳಿದ್ರೆ ಮುಗಿತು ಅದೇ ಸತ್ಯ ಅಂತ. ಹೈಕಮಾಂಡ್ ಆಗಲಿ ಅಥವಾ ಯಾರಾದರೂ ಆಗಲಿ ಈ ಥರ ಏನು ಬದಲಾವಣೆ ಆಗುತ್ತೆ 50-50 ಆ ಥರ ಆಗಿದೆ, ಚರ್ಚೆ ಆಗಿದೆ, ಆ ಥರದ್ದು ಎಲ್ಲೂ ಯಾರೂ ಕೂಡ ಹೇಳಿಲ್ಲ, ಮಾಧ್ಯಮದಲ್ಲಿ ಬಹಿರಂಗವಾಗೂ ಹೇಳಿಲ್ಲ, ನಮಗೂ ಕೂಡ ಪಕ್ಷದಲ್ಲೂ ಕೂಡ ಆ ಥರ ಯಾವ ಚರ್ಚೆನೂ ಇಲ್ಲ. ನಾಳೆ ಕಾರ್ಯಕ್ರಮ ಇಬ್ಬರು ಒಟ್ಟಾಗಿ ಸೇರಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ, ಅದು ಪಕ್ಷದ ಕಾರ್ಯಕ್ರಮ, ವಿವಿಧ ಸಂಘಟನೆಗಳು ಅದಕ್ಕೆ ಜೊತೆಗೆ ಸೇರ್ಕೊಂಡು ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಅದು ಅಷ್ಟೇ. ಆಯ್ತು, ಆ ಪ್ರಿಪರೇಷನ್ ಹೆಂಗಾಗ್ತಿದೆ ಅಂತ ನೋಡ್ಕೊಂಡ್ಬಂದ್ರು ಅಥವಾ ಅಪ್ಡೇಟ್ ಯಾರು ತಗೊಂಡಿರ್ತಾರೆ. ಜನ ಕಲ್ಯಾಣ ಅಂತ ಹೇಳಿ ಹೆಸರು ಕೊಟ್ಟಿದ್ದೀರಿ, ಜನರ ಕಲ್ಯಾಣಕ್ಕೋಸ್ಕರನೇ ಸಮಾವೇಶ ಆಗುತ್ತಾ ಅನ್ನೋದನ್ನ ಮುಂದೆ ಪ್ರಶ್ನೆ ಕೇಳ್ತೀನಿ. ಬಟ್ ನನಗಿರೋ ಮೇಜರ್ ಡೌಟು, ಇಬ್ಬರು ನಾಯಕರು ಒಟ್ಟಿಗೆ ನಿಂತು ಜನ ಕಲ್ಯಾಣ ಮಾಡ್ತಾರಾ ಅನ್ನೋದು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಈಗ ಮಾಡ್ತಾ ಇದ್ದಾರೆ. ಇಬ್ರು ಒಟ್ಟಿಗೆ ನಿಂತೇ ಇಲ್ಲಿವ್ರಿಗೆ ಜನ ಕಲ್ಯಾಣ ಮಾಡ್ತಾ ಇರೋದು, ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು, ಇಬ್ರು ಒಟ್ಟಿಗೆ ನಿಂತೇ ಮಾಡ್ತಾ ಇರ್ತಕ್ಕಂಥದ್ದು. ಅವರಲ್ಲಿ ಯಾವತ್ತೂ ಕೂಡ ಕೆಲವರು ಮಾತಾಡಬಹುದು, ಅವರಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸಗಳಿದೆ, ಆ ಥರ ಯಾವುದು ಕಿಂಚಿತ್ತೂ ವ್ಯತ್ಯಾಸಗಳಿಲ್ಲ. ನೀವು ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ನೋಡಿಕೊಂಡ್ರೆ, ಬಿ ಜೆ ಪಿನಲ್ಲಿ ವಿರೋಧ ಪಕ್ಷದ ನಾಯಕ ರಾಜ್ಯಾಧ್ಯಕ್ಷ, ಮುಂಚಿನ ಮುಖ್ಯಮಂತ್ರಿ ಮತ್ತು ಅವಾಗಿನ ರಾಜ್ಯಾಧ್ಯಕ್ಷ, ನಮ್ಮ ಮುಖ್ಯಮಂತ್ರಿ